ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ವಿಂಟರ್ ಐವರಿ ಅಂತಕ್ಕಂಥದ್ದು ಕುರಿತು ಅಥವಾ ವಿಂಟರ್ ಸಾವರಿ ಅಂತಕ್ಕಂಥದ್ರ ಕುರಿತು ಮಾತನಾಡೋಣ. ಅಥವಾ ಕನ್ನಡದಲ್ಲಿ ತುಂಬೆ ಅಂತ ಹೇಳ್ತಾರೆ. ಈಗ ಬಾಬಾಗಳೆಲ್ಲ ನೀವು ನೋಡಿರ್ತೀರಿ, ಬಾಬಾಗಳೇನು ಮಾಡ್ತಾರೆ ಅಂತ ಹೇಳಿದರೆ ಕುಡಿತವನ್ನು ಬಿಡಿಸ್ತೀವಿ, ಕರ್ಕೊಂಡು ಬನ್ನಿ ಅಂತ ಹೇಳ್ತಿರ್ತಾರೆ. ಅಲ್ಲಿ ಹೋಗಿ ಏನೋ ಒಂದು ಔಷಧ ತೆಗೆದುಕೊಳ್ಳಿ ಕುಡಿತವನ್ನು ಚಟವನ್ನು ಹೊಂದಿರತಕ್ಕಂತಹ ಪುರುಷರು ಕುಡಿತವನ್ನು ಬಿಡ್ತಾರೆ ಅಲ್ವಾ. ಅವರೆಲ್ಲ ಯೂಸ್ ಮಾಡ್ತಕ್ಕಂಥ ಮಿರಾಕಲ್ ಅಥವಾ ಮ್ಯಾಜಿಕ್ ಏನು ಗೊತ್ತಾ, ಅದೇ ಇದು ತುಂಬೆ ಗಿಡ. ತುಂಬೆಯ ಪೌಡರನ್ನು ಅವ್ರಿಗೆ ಕೊಟ್ಟು ಅಂತ ಹೇಳಿದರೆ ಡ್ರಿಂಕ್ಸನ್ನು ಬಿಡ್ತಾರೆ. ಜೊತೆಗೆ ಕಿಡ್ನಿ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ ಅಂತಕ್ಕಂಥದ್ದು. ಹಾಗಾದರೆ ಅವ್ರು ಮಾಡ್ತಾ ಇರೋದು ಪವಾಡವ ಅಥವಾ ವಿಜ್ಞಾನವನ್ನೇ ಅವರು ಬಳಸ್ಕೊಂಡು ಪವಾಡದ ರೀತಿಯಲ್ಲಿ ತೋರಿಸ್ಕೊಡ್ತಾ ಇರ್ತಾರೆ. ಈ ರೀತಿ ಎಲೆಗಳು ಕಾಣುತ್ತೆ, ಹೂಗಳು, ಬಿಳಿ ಹೂಗಳು ಸಣ್ಣ ಸಣ್ಣದು. ಇದು ನೋಡಿ ಬಡ್ಗಳಾಗಿದೆ ಇಲ್ಲಿ. ಇದ್ರ ಮೇಲೆ ಬಿಳಿ ಸಣ್ಣ ಹೂಗಳು ಬರುತ್ತೆ. ಇದು ಪಾಟಲ್ಲಿ ಹಾಕಿರೋದು, ಬಟ್ ನಮ್ಮ ಗಾರ್ಡನಲ್ಲೋ ಗ್ರೌಂಡಲ್ಲೋ ತುಂಬ ಕಳೆಯಾಗಿ ಅಥವಾ ಕಸವಾಗಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಇದಕ್ಕೆ ಬಾಟನಿಕಲ್ ನೇಮ್, ಸೈಂಟಿಫಿಕ್ ಹೆಸರು ಬಂದು ಸ್ಯಾಚುರೇಜಾ ಮೊಂಟಾನಾ ಅಂತಕ್ಕಂಥ ಕರೀತಾರೆ. ಕಾಮನ್ ನೇಮ್ ಬಂದು ನಮ್ಮ ಕರ್ನಾಟಕದಲ್ಲಿ ತುಂಬೆ ಅಂತ ಕರೀತಾರೆ. ಅಜೆಡ್ರಿಯಾ ಕೆಲಮೆಂಟಾ ಮೊಂಟಾನಾ, ಅಜೆಡ್ರಿಯಾ ಅಂತಕ್ಕಂಥದ್ದು ಒಂದು ಹೆಸರು, ಕೆಲಮೆಂಟಾ ಮೊಂಟಾನಾ ಅಂತಕ್ಕಂಥದ್ದು. ಹರ್ಬೇಡಿ ಸೈಂಟ್ ಜೂಲಿಯನ್ ಅಂತಕ್ಕಂಥದ್ದು. ಮೌಂಟೇನ್ ಸೇವರಿ ಆಯಿಲ್ ಅಂದರೆ ಸೇವರಿ ಆಯಿಲ್ ಇದರಲ್ಲಿ ಆಯಿಲ್ ಬರುತ್ತೆ. ತುಂಬ ಜೇನುತುಪ್ಪದ ಒಂದು ಟೇಸ್ಟ್ ಇರುತ್ತದೆ. ಆಮೇಲೆ ಪೈವರೆ ಡಿ ಆಣೆ ಅಂತ ಹೆಸರಿಂದ ಕರೀತಾರೆ. ಸ್ಯಾಡ್ರಿ, ಸರಿಯಾಟಾ ಡೆಸ್ ಮೊಂಟಾಗ್ನೇಸ್ ಅಂತ, ಸೆಚುರೇಜಾ ಮೊಂಟಾನಾ, ಸೆಚುರೇಜಾ ಓಬೋವಾಟ, ಆಮೇಲೆ ಸಾವರಿ ಅಂತ ಹೆಸರಲ್ಲಿ ಕರೀತಾರೆ. ವಿಂಟರ್ ಸಾವರಿ ಅಂದರೆ ವಿಂಟರಿಂದ ಸಮ್ಮರ್ವರೆಗೂ ಬರುತ್ತೆ ಇದು. ಹಾಗಾಗಿ ಇದನ್ನು ಕರೀತಾರೆ. ತುಂಬ ಕಸವಾಗಿ ಬೆಳೆಯುತ್ತೆ, 1 ಫೂಟದವರೆಗೂ ಎತ್ತರ ಬರುತ್ತೆ. ಡೀಪ್ ಗ್ರೀನ್, ತುಂಬ ಲಶ್ ಗ್ರೀನ್, ಚೆನ್ನಾಗಿ ಗ್ರೀನ್ ಕಲರ್ ಕಾಣ್ತಾ ಇರ್ತದೆ. ಮೆಡಿಸಿನಲ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಸ್ವಾಮೀಜಿಗಳು ಅಥವಾ ಪವಾಡ ಅಥವಾ ವೈಜ್ಞಾನಿಕವಾಗೋ ಇದು ಕುಡಿತವನ್ನು ಬಿಡಿಸ್ಲಿಕ್ಕೆ ಇರ್ತಕ್ಕಂಥದ್ದು ಎವರ್ ಗ್ರೀನ್ ಹರ್ಬ್. ಇದು ಲೆಮಿನೇಸಿಯ ಫ್ಯಾಮಿಲಿಗೆ ಬರುತ್ತೆ. ಇದನ್ನು ನಮ್ಮ ಆಯುರ್ವೇದದಲ್ಲಿ ತುಂಬ ಸರಿ ಮೆನ್ಷನ್ ಮಾಡಿದ್ದಾರೆ. ಯುರೋಪ್ ಕಂಟ್ರಿಯಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ, ನಮ್ಮ ಭಾರತದಲ್ಲಿ ಕಂಡುಬರುತ್ತೆ. ಫಂಗಲ್ ಇನ್ಫೆಕ್ಷನಿಗೆ ಇದಕ್ಕೆ ಕ್ಯೂರ್ ಮಾಡುತ್ತೆ, ಬ್ಲಡ್ ಸೆಲ್ಸನ್ನು ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಕಿಡ್ನಿ ಮತ್ತು ಲಿವರ್ ಫಂಕ್ಷನಿಂಗಿಗೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಇದರ ಸ್ಮೆಲ್ಲು ಕಂಟಿನ್ಯೂಸ್ ಕನ್ಸ್ಯೂಮ್ ಮಾಡ್ತಾ ಬಂತು ಅಂತ ಹೇಳಿದರೆ ಕಿಡ್ನಿ ಹೆಲ್ಪ್ ಸುಧಾರಿಸೋ ಜೊತೆಗೆ ಏನು ನಾವು ಮದ್ಯಪಾನವನ್ನು ಮಾಡ್ತಾ ಇರ್ತಾರೆ, ಮದ್ಯಪಾನವನ್ನು ಬಿಡುವಂಥ ಒಂದು ಮನೋವೃತ್ತಿ ಬೆಳ್ಕೊಳ್ಳುತ್ತೆ ಮನುಷ್ಯನಲ್ಲಿ. ಅದರಿಂದ ಇದನ್ನು ಆ ರೀತಿಯಾಗಿ ಬಳಸ್ಕೊತಾರೆ. ಆಮೇಲೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಅಂದರೆ ಕೆಟ್ಟ ಕೊಬ್ಬನ್ನು ದೇಹದಲ್ಲಿ ಕಡಿಮೆ ಮಾಡ್ತದೆ ಅಲ್ವಾ. ಹಾಗಾಗಿ ಇದನ್ನು ಬಳಸ್ಕೊಳ್ಳಾಗ್ತದೆ. ಇದನ್ನು ಮತ್ತೆ ಏನಕ್ಕೆ ಬರ್ತದೆ ಅಂತ ಹೇಳಿದರೆ ಥ್ರೋಟ್ ಇನ್ಫೆಕ್ಷನ್ನು ಕಡಿಮೆ ಮಾಡ್ತದೆ, ಇಮ್ಯುನಿಟಿ ಜಾಸ್ತಿ ಮಾಡ್ತದೆ. ಪ್ರೆಗ್ನೆಂಟು ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮನ್ಗಳಿಗೆ ಇದನ್ನು ಕೊಡಕೂಡದು. ಹಾಗಂತ ನಾನು ಕುಡಿತವನ್ನು ಬಿಡಿಸ್ತೀನಿ ಅಂತ ಅತಿ ಹೆಚ್ಚಾಗಿ ಕೊಡಬಾರ್ದು. ಬ್ಯಾಲೆನ್ಸ್ ಆಗಿ ಇದನ್ನು ಕೊಟ್ಕೊಂಡು ಬಂತು ಅಂತ ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಇದು ಹೆಣ್ಣು ಮಕ್ಕಳ ಒಂದು ಆಭರಣ ಅಂತಲೇ ಹೇಳ್ಬೋದು. ಹೋಗಿ ಡಾಕ್ಟ್ರ್ ಹತ್ರ, ಬಾಬಾಗಳ ಹತ್ರ ಔಷಧನ ಕೊಡಿಸೋ ಬದಲಾಗಿ ಇದನ್ನು ಮನೆಯಲ್ಲಿ ಬೆಳ್ಕೊಂಡು ಇದರ ಟೀನೋ ಕಷಾಯನೋ ಅಥವಾ ಅಡುಗೆಯಲ್ಲೋ ಹಾಕಿ ಅಥವಾ ಇದನ್ನು ನೀರಲ್ಲಿ ಹಾಗೆ ನೆನೆ ಇಟ್ಟು 1 ವಾರ ಬಿಟ್ಬಿಟ್ರೆ ಫರ್ಮೆಂಟೇಷನ್ ಆಗುತ್ತೆ. ಅದನ್ನು ಕೂಡ ನೀರಲ್ಲಿ ಅವ್ರಿಗೆ ಕೊಟ್ಟರೆ ಕಲರ್ ಇರೋಲ್ಲ, ಟೇಸ್ಟು ಇರೋಲ್ಲ, ಸ್ಮೆಲ್ಲು ಇರೋಲ್ಲ. ಯಾರೆಲ್ಲ ಪುರುಷರು ಅದನ್ನು ಪ್ರತಿ 1 ವಾರ ಕನ್ಸ್ಯೂಮ್ ಮಾಡ್ತು ಅಂತ ಹೇಳಿದ್ರೆ ಅವ್ರು ಮತ್ತೆ ಲಿಕ್ಕರನ್ನು ಟಚ್ಚೇ ಮಾಡಲ್ಲ. ಆದ್ದರಿಂದ ಮದ್ಯಪಾನವನ್ನು ಬಿಡಿಸ್ಬೇಕು ಹೇಳಿದರೆ ಈ ಬೆಳೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಎಲ್ಲರೂ ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳೋಣ. ನಮ್ಮ ಹಿತ್ತಲ ಗಿಡಗಳನ್ನು ಮದ್ದಾಗಿ ಬಳಸ್ಕೊಳ್ಳೋಣ. ಇಂಗ್ಲೀಷ್ ಮೆಡಿಸಿನ್ ಮೊರೆ ಹೋಗೋದನ್ನು ನಿಲ್ಲಿಸೋಣ ಅಂತ ಹೇಳ್ತಾ, ಇವತ್ತಿನ ಟ್ಯಾಗ್ಲೈನು, ಜೀವನ ಇರೋದೇ 2 ದಿನ. ಒಂದಿನ ನಮ್ಮ ಪರವಾದ ದಿನ, ಇನ್ನೊಂದು ದಿನ ನಮ್ಮ ವಿರುದ್ಧವಾದ ದಿನ. ಪರವಾಗಿ ಇರೋ ದಿನ ಅಹಂಕಾರ ತೋರಿಸ್ಬಾರ್ದು, ವಿರುದ್ಧವಾದ ದಿನ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಆರೋಗ್ಯವಾಗಿ ಚೆನ್ನಾಗಿ ನಕ್ಕೊಂಡು ಇರಬೇಕು. ಕಷ್ಟ ಬಂತಾ ನಗ್ತಾ ಇರಿ, ಸುಖ ಬಂತಾ ನಗ್ತಾ ಇರಿ. ಯಾಕೆ ಸುಖ ಬಂದಿದೆ ಅಂತ. ಹಾಗೆ ಎಂಥ ಪರಿಸ್ಥಿತಿಯಲ್ಲೂ ನಗ್ತಾ ಇರೋಣ, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ, ಖುಷಿಯಾಗಿರೋಣ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.